ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗಾಗಲೇ ನಮ್ಮ ಕಬ್ಬು ಬೆಳೆಗಾರರು ಹೋರಾಟ ಮಾಡೋದನ್ನು ನೋಡಿದಾಗ ಸಹಜವಾಗಿ ನೋವು ಆಗ್ತದೆ. ಯಾಕಂದರೆ ಈಗ ಹಲವು ಸಲ ಚರ್ಚೆನೂ ಮಾಡಿದ್ದ, ಒಂದು ಟನ್ ಬೆಳೆಗೆ ಕಬ್ಬಿಗೆ ಮಿನಿಮಮ್ 4,000 ಕೆಳಗಂತ ಖರ್ಚು ಬರುವುದಿಲ್ಲ ಅನ್ನೋ ಸ್ಪಷ್ಟವಾದ ವಿಷಯ. ಆದರೆ ಇದನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋದು ಹೆಂಗೆ, ಶುಗರ್ ಫ್ಯಾಕ್ಟ್ರಿಗೆ ಮನವರಿಕೆ ಮಾಡಿಕೊಡೋದು ಹೆಂಗೆ. ಮತ್ತು ಶುಗರ್ ಫ್ಯಾಕ್ಟ್ರಿಗಳಂತೂ ಸದಾ ಲಾಸ್ದಲ್ಲೇ ಇರ್ತಾವೆ. ಲಾಭ ತೋರಿಸೋದಿಲ್ಲ, ಅವರು ಲಾಭ ತೋರಿಸೋದಿಲ್ಲ, ರಿಕವರಿ ತೋರಿಸೋದಿಲ್ಲ. ವಿಶೇಷವಾಗಿ ನಮ್ಮ ಕೇಂದ್ರ ಸರ್ಕಾರದ FRP ದರದಲ್ಲೇ ರಿಕವರಿ ಬಂತಪ್ಪ ಅಂತಂದ್ರೆ ಕೊಡಬೇಕಂತದ ಬಿಲ್ಲ ಒಂದು 3,500 ರೂಪಾಯಿ ಅಂತೇಳಿ. ಅದು 3,500 ರೂಪಾಯಿ ಎದಕ್ಕೂ ಬೇಕಾಗೋದಿಲ್ಲ. ಅದು ಯಾಕಂತಂದ್ರೆ ಆ ರೈತ ಏನು ಬೆಳೆದಿರ್ತಾನೆ ಅದ್ರ ರೇಟ್ಗೆ ತಕ್ಕಂಗಲ್ಲ, ಆ ಶ್ರಮಕ್ಕೆ, ಆ ಗೊಬ್ಬರ ಹಾಕಿದ್ದಕ್ಕೆ, ಮಾಡಿದ್ದಕ್ಕೆ ನಥಿಂಗ್. ಹೋದ ಸಲ 3,500 ರೂಪಾಯಿ ನಾವು ಮಾಡಿದ್ರು ಫಿಕ್ಸ, ಅದ್ರಲ್ಲಿ ಕೊಟ್ಟಿದ್ದೆಷ್ಟ 3,000 ರೂಪಾಯಿ ಕೊಟ್ಟಿರಿ. ಯಾವ ಒಂದು ನಮ್ಮ ಸಕ್ಕರೆ ಫ್ಯಾಕ್ಟ್ರಿಗಳು ಬೆಳಗಾವಿಯಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು 26 ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ. ಆದರೆ ಯಾವ ಫ್ಯಾಕ್ಟ್ರಿನೂ 3,000 ರೂಪಾಯಿ ಕೊಟ್ಟಿಲ್ಲ. ಈ ಒಂದು ದಿಶೆಯಲ್ಲಿ ಅವರೆಲ್ಲ ಒಗ್ಗಟ್ಟದ ಕಾರ್ಖಾನೆ ಮಾಲೀಕರಲ್ಲ, ಸರ್ಕಾರಿ ಇರ್ಬೋದು, ಪ್ರೈವೇಟ್ ಇರ್ಬೋದು, ಯಾವುದೇ ಇರ್ಬೋದು, 3,000 ರೂಪಾಯಿ ಕೊಡೋವಾಗಿಲ್ಲ. ಇದು ಬೇಕಾದ್ದು ಮಾಡ್ರಪ್ಪ. ನಮ್ಮ ರೈತರಿಂದ ಪಾಪ ಬೀದಿಯಲ್ಲೇ ಇಲ್ಲಿ ಅನ್ನ ಮತ್ತು ಮತ್ತೇನೋ ಮಾಡ್ಯಾವ, ಪ್ರತಿಭಟನೆ ಮಾಡ್ಯಾವ, ಹೋರಾಟ ಮಾಡ್ಯಾವ, ಏನೋ ಮಾಡ್ತಾರೆ. ಎಲ್ಲ ಸರ್ಕಸ್ಗಳಿಗೆ ಉತ್ತರ ಇಲ್ಲ. ಈಗ ಮೊನ್ನೆ ಅಂಥದ್ದು ಸಂದರ್ಭದಲ್ಲಿ ನಮಗೆ 3,300 ಕೊಡಬೇಕಂತ ರೈತರು ಪಟ್ಟು ಹಿಡ್ಕೊಂಡ್ರು. 3,500 ಕಡೆಗೆ 3,300 ಕೊಡ್ರಿ ಅನ್ನುವಂಥ ಮಾತನ್ನು ಮಾತಾಡಿದರು. ನಿಜವಾಗಿ ನಮ್ಮ ರೈತರು ಪ್ರಶ್ನೆ ಮಾಡಬೇಕಾಗ್ಯದ, ನಿಜವಾಗಿ ಇದು ಬೇಕಾ ಕಬ್ಬು ಬೆಳೆದು ಅಂತೇಳಿ. ಮೂಲದ ಪ್ರಶ್ನೆ ಇದು. ವರ್ಷಗಳ ನಿಲ್ಲೋದು, ಅದ್ರ ಜೊತೆಗೆ ಗೊಬ್ಬರ ಸಾಕಷ್ಟು ಬಿಡ್ತದೆ, ಅದಕ್ಕೆ ಕಬ್ಬಿಗೆ ನೀವು ಸಾಕಷ್ಟು ಆಗಿದ್ರೆ ನಿಮ್ಗೆ ಇಳುವರಿ ಬರೋದಿಲ್ಲ, ರಿಕವರಿ ಆಗೋದಿಲ್ಲ. ಆಗಲಿಲ್ಲದ ರೇಟ್ ಕಡಿಮೆ ಮಾಡ್ತಾರೆ ಅವರು, ಅದು ತಿಳಿಸೋದು ಇಲ್ಲ. ದರಾನೂ ಒಂದೇನೋ 3,000 ಕೊಟ್ಟರು. ಆದರೆ ಅದಕ್ಕೆ ತೂಕದಲ್ಲಿ ಹೊಡ್ತಾ, ತೂಕದ ಈಗ ಡಿಜಿಟಲ್ ಮಾಡಿರಿ, ಹಾಗೆ ಮಾಡಿರಿ, ಹೆಂಗೆ ಮಾಡಿ ನಮ್ಮ ಸರ್ಕಾರಗಳು ಹೇಳ್ತಾವೆ, DC ಅವರು ಹೇಳ್ತಾರೆ ಅವ್ರಿಗೆ. ಅವ್ರು ಯಾರೂ ಮಾಡಿಲ್ಲ. ತೂಕದೊಳಗೆ ಹೊಡಿತಾರೆ ನೀವು ಹೇಳ್ತಾನೆ ಇದ್ದೀರಿ, ಅವ್ರು ಹೊಡಿತಾರೆ. ಮತ್ತು ಸತ್ಯನೂ ಹೋದ. ಆದ್ರೆ ನಿಮಗೆ ನ್ಯಾಯಬದ್ಧವಾಗಿ ಕೊಡೋರು ಯಾರು ಅಂತ ಯಾವ ಸಕ್ಕರೆ ಫ್ಯಾಕ್ಟ್ರಿಗಳ ಮಾಲೀಕರು ಇವತ್ತು ರಾಜಕಾರಣಿಗಳಿದ್ದಾರೆ. ಮ್ಯಾಕ್ಸಿಮಮ್ ಎಲ್ಲ ಸಹಕಾರಿ ಸಂಘದ್ದು ಕೆಲವೊಬ್ಬರಿಂದ ಸ್ವಂತ ಮಾಡ್ಕೊಂಡಿದ್ದಾರೆ. ಮೂಲ ಸಹಕಾರಿ ಸಂಘದ ನಿರ್ಮಾಣ ಅಂತ ಅನೇಕ ಫ್ಯಾಕ್ಟ್ರಿಗಳನ್ನು ತಾವು ಸ್ವಂತ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ. ಅದು ಅದರ ಬದಿಗೆ ಮತ್ತೊಂದು ಫ್ಯಾಕ್ಟ್ರಿ ತಾವು ಸ್ವಂತ ಮಾಡಿಕೊಂಡು ಅಲ್ಲೇ ತಾವು ಬೇಕಾದಂಗೆ ಮನಮಾನಿ ಕೊಟ್ಟಷ್ಟ ತೊಗೊಂಡಷ್ಟು ಅನ್ನುವಂಥ ಪ್ರಸಂಗ. 2,500 ಮೊದಲು ಕೊಡ್ತಾರೆ, ನಂತರ ಮತ್ತೆ 5 ಹಾಕ್ಬೇಕಾದ್ರೆ ಮತ್ತೆ 2,000 ಓಡಾಡಿಸ್ತಾರೆ. ಮತ್ತೆ 3,000 ಒಳಗೆ ಹೊರಗೆ ಅಷ್ಟೇ, ಮ್ಯಾಲೆ ಹೋಗಂಗಿಲ್ಲ. ಇದೆಲ್ಲರಿಗೂ ಗೊತ್ತಿದ್ದಂಥ ಓಪನ್ ಸೆಕ್ರೆಟರಿ ಇಟ್ಟೆಲ್ಲ ಇದ್ದಾಗ ಇದನ್ನು ಬೆಳಿಬೇಕಾ. ಮತ್ತು ಇಂಥ ಕೆಟ್ಟ ಪ್ರಸಂಗದಲ್ಲ ಅದಕ್ಕೆ FRP ಫಿಕ್ಸ್ ಮಾಡಿದಾರೆ. 15 ಸಾವಿರ ಅದಕ್ಕೆ ನೀವು ಕೊಡಬೇಕಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಹೋಗಿ ರಿಕವರಿ ಏನಾರ ಹಾಳಾಗಿ ಹೋಗ್ರಿ, ಅದು ತೂಕ ಆದಷ್ಟು ಕೊಡ್ತಾರಲ್ಲಪ್ಪ 15 ದಿವಸ ಒಳಗೆ ಅಂದ್ರೆ ಅದೂ ಇಲ್ಲ. ಕಾನೂನು ಇದ್ದೂ ಕೊಡೋದಿಲ್ಲ. ಏನು ಮಾಡ್ಬೇಕು ಈಗ ರೈತ? ಮತ್ತು ರೈತ ಇನ್ನೊಂದು ಬೇರೆ ಬೆಳೆ ಹೋಗ್ಬೇಕಪ್ಪ ಅಂದ್ರೆ ರೈತಗೆ ಮಾರ್ಕೆಟ್ ಇಲ್ಲ. ಅದಕ್ಕೆ ಜೋಳ ಬರ್ತಾವೆ, ಮಾರ್ಕೆಟ್ ಬಿದ್ದು ಹೋಗ್ಬಿಡ್ತೈತಿ. ಗೊಂಜಾಳ ಬರ್ತಾವೆ, ಮಾರ್ಕೆಟ್ ಬಿದ್ದು ಹೋಗ್ಬಿಡ್ತೈತಿ. ನೀವು ಏನೋ ಮಾಡ್ತಿರಲ್ಲೇ, ಬೆಂಬಲ ಬೆಲೆ ಘೋಷಣೆ ಮಾಡ್ತೀರಿ ಕೇಂದ್ರದವ್ರು. ರಾಜ್ಯ ಸರ್ಕಾರದ ನಾವು ಬೆಂಬಲ ಬೆಲೆ ಘೋಷಣೆ ಮಾಡಿದ್ದೀವಿ, ಘೋಷಣೆ ಮಾಡಿ ಕೊಡೋರು ಯಾರು? ತೊಗೊಳೋರು ಯಾರು? ಕಾನೂನು ಇದ್ದಾಗ ಕೊಡೋದಿಲ್ಲ ಅವರು. ಅದು ಶುಗರ್ ಫ್ಯಾಕ್ಟ್ರಿ ಸರ್ಕಾರದ ಮಾನ್ಯತೆ ಬಿಡೋಂಥವೆಲ್ಲ ಕೆಟ್ಟ ತಕ್ಷಣ ಲಾಸ್ ಅಲ್ರಿ. ಸಾರಾಯಿ ತಯಾರು ಮಾಡ್ತಾರೆ, ಅದ್ರೊಳಗೆ ಸಕ್ಕರೆ ತಯಾರು ಮಾಡ್ತಾರೆ, ಮಾರಾಟ ಮಾಡ್ತಾರೆ, ಬೇರೆ ಕಡೆ ಮಳ್ಳಿ ಮಾರ್ಕೊಳ್ತಾರೆ. ಒಂದಲ್ಲಿ ತಮ್ಮಲ್ಲಿ ಇಥನಾಲ್ ಇರಲಿಲ್ಲ ಅಂದ್ರೆ, ಆ ಫ್ಯಾಕ್ಟ್ರಿ ಇರಲಿಲ್ಲಪ್ಪ ಅಂತಂದ್ರೆ ಗಂಟಂತ ಏನೂ ಲಾಸ್ ಇಲ್ಲಲ್ಲ. ಅದು ಕೆಟ್ಟ ತಕ್ಷಣ ಲಾಸ್. ಮತ್ತು ಅದರಲ್ಲೂ ರೈತ ಪಾಪ ಬೆಳೆದಿರ್ತದ, ಎಷ್ಟು ಅಡ್ಡಾಡ್ತಾರೆ ರೀ ಪಾಪ ಅವ್ರು ರೈತರು. ಬೇಡ, ಅದು ರೈತರಿಗೆ ಗೊತ್ತದ ಸಂಕಟ. ಆದರೆ ಅವ್ರು ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾರೂ ಇರಲಿ. ಮತ್ತು ಮೇಲಾಗಿ ಇತ್ತೀಚೆಗೆ ನಿಮ್ಗೆ ಗೊತ್ತದ, ಅಲ್ಲೇನೋ ಸಹಕಾರ ಬ್ಯಾಂಕ್ದಾಗ ಅಲ್ಲಿ ಲೋನ್ ತೊಗೊಳ್ತಾರೆ ಅವರು. ಈ ಫ್ಯಾಕ್ಟ್ರಿ ಜನ ರೈತರಿಗೆ ಹೆಚ್ಚು ಲೋನ್ ಸಿಗೋದಿಲ್ಲ DCC ಬ್ಯಾಂಕ್ನಿಂದ, ಇವ್ರಿಗೆ ಹೆಚ್ಚು ಸಿಕ್ಕಿರ್ತದೆ. 60 ಕೋಟಿ, 70 ಕೋಟಿ, 80 ಕೋಟಿ, 100 ಕೋಟಿ, 150 ಕೋಟಿ, 160 ಕೋಟಿ ಮನಮಾನಿ. ಆನಂತರ ತುಂಬ್ತಾರದ ಗ್ಯಾರಂಟಿ ಇಲ್ಲ. ರೈತರದ್ದು 50,000 1 ಲಕ್ಷದಲ್ಲಿ ಬೆನ್ನು ಹತ್ತಿ ವಸೂಲು ಮಾಡ್ತಾರೆ. ಕೊಡಬೇಕು ನೀವು ಹಾಕ್ಬೇಕಂತೇಳಿ ಈ ಸಾಲ ಕೊಟ್ಟಂತ ನಮ್ಮ DCC ಬ್ಯಾಂಕ್ನವರು ನಿಲ್ಲುವುದಿಲ್ಲ, ಒಂದು 4 ದಿವಸ ನಿಲ್ಲುವುದಿಲ್ಲ. ಆದರೆ ಇವ್ರಿಗೆ ಇವರು ಅನೇಕ ಫ್ಯಾಕ್ಟ್ರಿಗಳು ಲಾಸ್ ಆಗಿದ್ದಾವೆ. ಇವತ್ತು ದುಡ್ಡಲ್ಲಿ ಅವ್ನಿಗೆ ಏನಂತ ಕೇಳ್ತಾರೆ ಇವರು. ಇಂಥ ಪ್ರಸಂಗದಲ್ಲಿ ಲಾಸ್ ಆಗೋ ಕಾರ್ಖಾನೆಗಳಿಗೆ ನೀವು ಕಬ್ಬು ಹಚ್ಚಿ ಲಾಭ ಮಾಡ್ಕೊ ಅವ್ರಿಗೆಂದು
ಮತ್ತು ಅವ್ರಂತ ಈಗಾರೆ ಡಿ ಸಿ ಅವ್ರು ಹೇಳಿದ್ರು ಇನ್ನೊಂದು 50 ರೂಪಾಯಿ ಹೆಚ್ಚು ಮಾಡ್ತೀರಿ 3,000 ಅಂತ. ನೀವೇನೋ ಅಂದರೆ ನಾನು ಭಿಕ್ಷುಕರಿ ಏನ್ರಿ ಅಂತೇಳಿ ಅವ್ರು ಅದನ್ನು ತಿಳ್ಕೊಂಡಿದ್ದಾರೆ. ಅವ್ರು ಅನ್ನೋದಿಲ್ಲ ಬಾಯಿಲೆ ಅಷ್ಟ ಬುದ್ಧಿವಂತ ಲೋಕ ಅದೆಲ್ಲ. ಶುಗರ್ ಫ್ಯಾಕ್ಟ್ರಿ ನಡೆಸುವಂಥ ದುಡ್ಡಿದ್ದಂಥ ಜನ ಬುದ್ಧಿವಂತರೆಲ್ಲ ಅವರು. ಲಾಭ ಎಂದೂ ನಿಮ್ಗೆ ತೋರಿಸೋದಿಲ್ಲ. ಯಾಕಂದ್ರೆ ಅವ್ರು ಹೇಳಿದಂಗೆ ಸ್ಟೇ ರೆಡಿ ಮಾಡ್ತಾರ. ಸರ್ಕಾರ ಅವ್ರು ಹೇಳಿದಂಗೆ ಎಲ್ಲರಿಗೂ ಮುಕ್ತುಪ್ಪ ಹಚ್ಬಿಟ್ಟು ಮುಕ್ತುಪ್ಪ ಅಂದ್ರೆ ಗೊತ್ತಲ್ಲ, ಪರ್ಸೆಂಟೇಜ್ ಕೊಡ್ತಿಪ್ಪ ಎಲ್ಲರೂ ಅಷ್ಟೇ ಆಗಿ ಹೋಗ್ಬಿಡ್ತಾವ. ಇವ್ರು ಕಾನೂನು ರಗಡೆ ಸಾಕಷ್ಟು ಅದಾವ ರೀ, ಮಾಡಿದ್ದಾರೆ. ಕಬ್ಬಿಗೆ ಕಾನೂನು ಮಾಡಿದ್ದಾರೆ 15 ದಿವಸ. ಎಷ್ಟು ಜನಕ್ಕೆ 15 ದಿವಸಾಗ ರೇಟ್ ಸಿಕ್ಕಿದ್ರೆ ರೂಪಾಯಿ 3,000 ಹೇಳ್ರಿ, ಇದು ಸಿಕ್ಕದೇನು? ಇವತ್ತು ನೀವು ಪ್ರಶ್ನೆ ಮಾಡಬೇಕಾಗಿದೆ ರೈತರು. ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ BDCC ಬ್ಯಾಂಕಿನ ಎಲೆಕ್ಷನ್ ಸಂದರ್ಭದಲ್ಲಿ ನಾನು ಎತ್ತಿದ್ದು ಏನಪ್ಪ ಅಂದ್ರೆ ಪ್ರತಿಯೊಂದು PKPSಗೆ ಮತ್ತು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಗೋಡೌನ್ ಕಟ್ಟಿಸ್ಕೊಡ್ರಿ, ರೈತರು ಬೆಳೆದ ಬೆಳೆ ಉಳಿಲಿ ಅಂತೇಳಿ ನಮ್ಮ H16 ನ್ಯೂಸ್ ಮೂಲಕ ಮೂಮೆಂಟ್ ಶುರು ಮಾಡಿದ್ದೀವಿ ನಾವು. ಅದನ್ನು ಅನೇಕ ಸ್ಪಂದಿಸ್ತಾ ಇದ್ದಾರೆ. ಅದಕ್ಕೆ ಅದು ಮೂಮೆಂಟ್ ಆಗ್ಬೇಕಲ್ಲ. H16 ಏನ್ರಿ ಬೇಡ ಸಿದ್ದರಾಮಯ್ಯ ನಮ್ಮ ಕೆಲಸ ಏನಪ್ಪ ಅಂತಂದ್ರೆ ಜನರನ್ನ ಜಾಗೃತಿಗೊಳಿಸುವಂಥದ್ದು ರೈತರನ್ನ. ಅದರಲ್ಲೂ ಈ ದೇಶದ ಬೆನ್ನೆಲುಬು ಅನ್ನೋದು ಅಷ್ಟೇ ಅಲ್ಲ, ನಿಜವಾಗಿ ಬೆನ್ನೆಲುಬು ನಮ್ಮ ರೈತರನ್ನ. ಇವತ್ತು ಮೋದಿ ಅವರು 5 ಕಿಲೋ ಕೊಡಲಿ 10 ಕಿಲೋ ಜೋಳ, ಭಾಳ ಸಿದ್ದರಾಮಯ್ಯ ಕೊಡಲಿ 10 ಕಿಲೋ ಅಕ್ಕಿ ಮಧ್ಯಾಹ್ನ ಅವು ಯಾರೂ ಯಾರು ಬೆಳೆದಿರ್ತಾರೆ? ಸಿದ್ದರಾಮಯ್ಯವ್ರ ಮನೆಯಾಗ ಬೆಳೆಯೋಕ್ಕೆ ಸಾಧ್ಯ ಇಲ್ಲ, ಮೋದಿ ಅವ್ರ ಮನೆಯಾಗ ಬೆಳೆಯೋಕ್ಕೆ ಸಾಧ್ಯ ಇಲ್ಲ, ಇನ್ನುಳಿದ ಯಾವುದೇ ಮಂತ್ರಿ ಮನೆಯೂ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ರೈತರು ಬೆಳಿಬೇಕು. ಹೀಗಾಗಿ ಒಂದು ಅಂದಾಜಿನ ಪ್ರಕಾರ ನಿಮಗೆ ಗೊತ್ತದ, ಭಾಳಷ್ಟು ಚರ್ಚೆ ಮಾಡಿದ್ದದು ಹಿಂದಾದರೂ ಒಂದು 50-55 ಲಕ್ಷಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರ. ಹತ್ತಿ ಬೆಳೆದ್ರೆ ರೇಟ್ ಬರುವಂಗಿಲ್ಲ, ಗೋಂಜಾಳ ಬೆಳೆದ್ರೆ ರೇಟ್ ಬರುವಂಗಿಲ್ಲ, ಮತ್ತೇನು ಬೆಳೆದ್ರೆ ರೇಟ್ ಬರೋಂಗಿಲ್ಲ, ಕಾಯಿಪಲ್ಲೆ ಬೆಳೆದ್ರೆ ಒಂದು ಚಿಟ್ಕೊಳ್ಳಂಗಿಲ್ಲ ಅದನ್ನು. ಇವತ್ತು ಕೋತಂಬರಿ ಬೆಳೆದಪ್ಪ, ಇವತ್ತು ಹೋಗಿ ಮಾರಬೇಕಾದನ್ನು ಬೆಳಗ್ಗೆದ್ದ ಮಾಲಿಲ್ಲ ಅಂದ್ರೆ ರೇಟ್ ಬರುವಂಗಿಲ್ಲ. ಸಿಕ್ಕಾಗಿ ಕೊಟ್ಟು ಬಂದ್ಬಿಡೋದು. ಕೋತಂಬರಿ ಬೆಳೀರಿ, ಕರಿಬೇವು ಬೆಳೀರಿ, ಮತ್ತೇನೋ ಬೆಳೀರಿ, ಉಳ್ಳಾಗಡ್ಡಿ ಬೆಳೀರಿ, ಸೌತೆಕಾಯಿ ಬೆಳೀರಿ, ಏನು ಬೆಳೆದ ಅವತ್ತು ಫುಲ್ ಆಗಬೇಕು. ಅವ್ರು ತೆಗೆದಿಲ್ಲಾಕು. ಇಲ್ಲಿ ವ್ಯವಸ್ಥೆಗಳಿಲ್ಲ. ಕೇಳಿದ ತಕ್ಷಣ ಮಾಡೋಣ ನೋಡೋಣ ಅಂತೇಳಿ ಹೇಳುವಂಥ ಮಂದಿ ಯಾವುದೇ MLA MP ಗಳು ರಾಜ್ಯ ಜಿಲ್ಲಾ ಮಟ್ಟದ ಒಂದು ಮಾಡಾಕಿದ್ವಿ ಶಕ್ತಿಯಾಗಾರ ಜಿಲ್ಲಾ ಮಟ್ಟದ ಒಂದ ಅಲ್ರಿ. ಪ್ರತಿ ಹಳ್ಳಿಗೆ ಇರಬೇಕಾದ್ರೆ ಅಂದಾಗ ಕಾಯಿಪಲ್ಲೆ ಬೆಳೆಯೋಕ್ಕೆ ಸಾಧ್ಯತೆ ಅವ್ರಿಗೆ ಪಾಪ ರೈತರಿಗೆ. ಇಲ್ಲ ಅವತ್ತು ಬೆಳೆದ ಸಂಜೆ ಕಿತ್ತು ತೆಗೆದಿಟ್ರೆ ಬೆಳಗ್ಗೆ ತಕ್ಷಣ ಹೋಗಿ ಮಾರಬೇಕು, ನೀರು ಬಿಡೋದು ಮತ್ತೇನು ಮಾಡಿ. ಅಷ್ಟೊಳಗೆ ಒಂದು ದಿವ್ಸ ಬಿಟ್ಟು 2ನೇ ದಿವ್ಸ ಹೋತು ಅವೆಲ್ಲ ಮುದ್ದೆ ಬಿಡ್ತಾವೆ ಕಾಯಿಪಲ್ಲೆಗಳು. ಮುಂದೆ ಹೆಂಗೆ ಅವ್ರ ಮಾರ್ಕೆಟ್ ಇಲ್ಲದ. ಎಲ್ಲಿವರೆಗೆ ಮಾರ್ಕೆಟ್ ಕೊಡೋದಿಲ್ವೋ ನೀವು ಸರ್ಕಾರಗಳು? ಅವ್ರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡೋದಷ್ಟಲ್ಲ, ಕಾನೂನು ಮಾಡೋದಿಲ್ವೋ, ಸ್ಟ್ರಿಕ್ಟಾಗಿ ಎಕ್ಸಿಸ್ಟೆನ್ಸ್ ಮಾಡೋದಿಲ್ವೋ? ಮತ್ತು ಎಲ್ಲಿವರೆಗೆ ಪ್ರತಿ PKPS ಪ್ರತಿ ಗ್ರಾಮ ಪಂಚಾಯತಿಗಳು ಅಲ್ಲಿ ಬೆಳೆದಂಥ ಬೆಳೆಗಳನ್ನ ಸಂಗ್ರಹ ಮಾಡಿಡೋದು. ಕಾಯಿಪಲ್ಯದಂತೆ ಅಲ್ಲ, ಸೌತೆಕಾಯಿ ಆಯಿತು, ಬದನೆಕಾಯಿ ಆಯಿತು, ನಿಮ್ಮ ಹೀರೆಕಾಯಿ ಆಯಿತು, ಅದು ಯಾವುದೇ ಬೆಳೆ ತೊಗೊಳ್ರಿ ಇವೆಲ್ಲನೂ. ಕಾಯಿಪಲ್ಯ ತೊಪ್ಪಲ ಪಲ್ಯ ಯಾವುದೂ ಇರಲಿ, ಅದು ಮಾರಬೇಕು ನೀವು. ಮಾಲ್ ಅಂದರೆ ರೇಟ್ ಬಿಡೋದಲ್ಲ. ಕಡೆಗೆ ರೈತ ಪ್ಯಾಟಿಗೆ ಒಯ್ದು ರೇಟ್ ಬರ್ಲಿಕ್ಕಂದ್ರೆ ಪ್ಯಾಟಿಗೆ ಹೋಗೋದು ಬಂದ್ಬಿಡು ದನಗಳಿಗೆ. ಇದು ಈ ಸ್ಥಿತಿಯಲ್ಲಿದ್ದಾಗ ಪಾಪ ರೈತ ಲಾಭ ಏನು ಮಾಡ್ತಾನೆ ರೀ? ಹೆಂಗೆ ಲಾಭ ಆಗ್ತದೆ? ಇವು ನಾವು 3,000 ಕೊಡಾಕಿದ್ವಿ ರೀ. ಏನು 3,000 ಕೊಡ್ತೀರಿ? ಲೆಕ್ಕ ತೆಗೀರಿ. ಹೊತ್ತು ಮಾಡಿ ಎಷ್ಟು ಹಾಕೋದು ಅಂತೇಳಿ ಒಂದು ವರ್ಷ ಬೆಳೆಯೋದು. ಮೊದಲು 3 ತಿಂಗಳ ತನಕ 3 ಹೊತ್ತು 4 ತಿಂಗಳ ಎತ್ತರಕ್ಕೆ ಬರೋ ತನಕ ಅದು ಕಸ ತೆಗಿಬೇಕು 3-4 ಸಲ. ಆಮೇಲೆ ನೀರು ಹಸ್ಕೋತಿರ್ಬೇಕು ರೆಗ್ಯುಲರ್ ಆಗಿ. ನೀರು ಇರ್ಲಿಕ್ಕಂದ್ರೆ ಬೇಸಿಯಾಗ ಒಲಿ ಹೋಗ್ತದೆ ಕಬ್ಬ, ಬೆಂಡ್ ಆಗ್ತದೆ ಕಬ್ಬ, ಅದಕ್ಕೆ ರೇಟ್ ಬರೋದಿಲ್ಲ, ರಿಕವರಿ ಇಲ್ಲ ಅಂತೇಳಿ ರೇಟ್ ಕಡಿಮೆ ಮಾಡ್ತೀರಿ. ಎಷ್ಟು ಬಂದರೆ ರಿಕವರಿ ಹೇಳೋದು ಇಲ್ಲ, ಅದು ಮುಚ್ಚಿಟ್ಕೊಳ್ತೀರಿ. ಇಂಥ ಬೆಳೆ ಬೆಳೆದ ಕಬ್ಬಿದ್ದು ಈ ಪರಿಸ್ಥಿತಿ, ಉಳಿದ ಬೆಳೆಗಳು ಈ ಪರಿಸ್ಥಿತಿ. ಅದಕ್ಕೆ ಇವತ್ತು ರೈತರು ಜಾಗೃತ ಆಗಬೇಕಾಗಿದೆ. ಇದು ಕೆಲಸ ಆಗೋದಿಲ್ಲ ಇದರಿಂದ. ನಿಮ್ಮ ಸಹಕಾರ ಸಂಘಗಳಿದ್ದಾವೆ, ಅದ್ರ ಬಂದು ಯಾರ್ಯಾರು ಸಾಹುಕಾರಗಳು ಬಂದು ಏನೋ ಬಂದು ಇದನ್ನು ದುಡ್ಡು ಹಾಕಿ ದುಡ್ಡು ತಗೊಂಡು ಮಾಡಿ ನಾವು ಶುಗರ್ ಫ್ಯಾಕ್ಟ್ರಿ ಮಾಡಿದ್ವಿ, ಒಂದು 60 ಕೋಟಿ ತೊಗೋತೀವಿ, 80 ಕೋಟಿ ತೊಗೋತೀವಿ ಅನ್ನೋದು, ಅವ್ರದ್ದೊಂದು ಲಾಬಿ ಮಾಡ್ಕೊಳ್ಳೋದು. ನಾಳೆ ತುಂಬಲಿಕ್ಕಂದ್ರೆ ಯಾವ ಜವಾಬ್ದಾರಿ? ಅದಕ್ಕೆ ರೈತ ತಿಂತವ ಇವತ್ತು ತಾವು ಸ್ವತಃ ನಿಂತ ವಿಚಾರ ಮಾಡ್ಬೇಕಾದ್ರೆ ಬೆಳಗಾವಿ ಜಿಲ್ಲೆ ಅಂತ 26 ಶುಗರ್ ಫ್ಯಾಕ್ಟ್ರಿಗಳಿದ್ದಾರೆ. ಎಲ್ಲರೂ ಲಾಸ್ ತಗೋತಾರೆ. ಒಂದರ ಕಾರ್ಯದಲ್ಲಿ ಲಾಭದಾಗೈತೆ ಅಂತ ಹೇಳುವಂಥದ್ದು ಯಾವುದರೆ ತಪ್ಪೇನೋ ಸೋಮಯ್ಯ ಶುಗರ್ ಫ್ಯಾಕ್ಟ್ರಿ ಮಾಡಿದ್ರೆ ಲಾಭ ಅಂತ ತೋರಿಸಿದ್ದು. ಅದ್ರ ಉಳಿದು ಯಾವುದೇ ಇದಿರಲಿ ನಮ್ಮ ಶುಗರ್ ಫ್ಯಾಕ್ಟ್ರಿ ಇರಲಿ ಲಾಸ್. ಎಲ್ಲ ದಿವಾಳಿ ಮಾಡೋದು, ಮತ್ತೊಂದು ತಮ್ಮದ ಫ್ಯಾಕ್ಟ್ರಿಗಳ್ಕೊಳ್ಳೋದು, ಮುಗಿದೋದು. ಉಳಿದವ್ರು ಹೋಗ್ರಪ್ಪ ಹೊಳಿಗೆ ಸುಣ್ಣ ಹಚ್ಚೋ ಕೆಲಸ ಮಾಡೋಗ್ರಿ ರೈತರ. ಎಲ್ಲ ನೆಲೆಗಟ್ಟಲ್ಲಿ ಇವತ್ತು ರೈತ ಹಚ್ಕೊಳ್ಬೇಕಾಗಿದೆ. ಸುಳ್ಳು ಹೋರಾಟ ಮಾಡ್ತೀನಿ ಪಾಪ ರಸ್ತೆಯಲ್ಲಿ ಕೂತು ಅಲ್ಲಿ ಕೂತು ಉಪವಾಸ ಮಾಡಿದ್ರೆ ಕೆಲಸ. ನೀವು ಕಬ್ಬು ಬೆಳೆದು ಬಂದ್ ಮಾಡಿಬಿಡ್ರಿ, ತಾವು ಬರ್ತಾರೋ ರೋಡೆ ಕಬ್ಬರ ಹಾಕೊಂಡು ಕೂತಾರಲ್ಲ, ಫ್ಯಾಕ್ಟ್ರಿಗಳು ಹಾಕೊಂಡು ಕೂತಾರ ಸಿಕ್ಕಾಪಟ್ಟೆ. ನೀವು ಜನದವ್ರು ಶಾಣೆಯಾಗೆ ಕಬ್ಬು ಬೆಳೆದು ಬಂದ್ ಮಾಡಿ ಉಳಿದು ಸಣ್ಣ ಸಣ್ಣ ಬೆಳೆ ಬೆಳ್ಕೊಂಡ ಬದುಕು ನಿಮ್ಗೆ ಆಗಲಿ ಹಾಯ್ಗಳಿದ್ದಾವೆ ರೈತರಿಗೆ. ನಿಮ್ಮ ಬದುಕ್ರಿ ಉಳಿದ್ಬೇಕಾರೆ ಯಾರು ಕೊಂಡು ಹೋಯ್ತಾರೆ ಬೇಡಾದ್ರೆ ಬಿಡ್ತಾರ ಅನ್ನುವಂಥ ಮನಸ್ಥಿತಿ ನೀವು ಬೆಳೆಸ್ಕೋಬೇಕಾಗಿದೆ. ಮಂದಿ ಪಾಪ ರೈತರು ಉದಾರ ಭಾವದವರು, ಇವೆಲ್ಲ ಉದಾರ ಮನಸ್ಸಿನವರು. ಇದನ್ನು ಸ್ವತಃ ಇವತ್ತಿನ ಫ್ಯಾಕ್ಟ್ರಿಗಳು ಅರ್ಥ ಮಾಡ್ಕೋಬೇಕು, ಆ ಸರ್ಕಾರ ಮೊದಲು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಸರ್ಕಾರ ಜನಗಳ ಪ್ರತಿನಿಧಿ, ಅದು ಸಾಹುಕಾರ ಪ್ರತಿನಿಧಿ ಅಲ್ಲ. ಆದರೆ ದುರಂತ ಏನಪ್ಪ ಅಂದ್ರೆ ಬಡ ಜನರ, ದುಡಿಯುವವರ, ರೈತರ, ಕೂಲಿಕಾರರ ಫಲ ಮಾತಾಡೋದು ಕಡಿಮೆ.
ಅದೇನೋ ಗ್ಯಾರಂಟಿ ಕೊಟ್ಟು ಹೋಗಿದ್ದಾರೆ ನೋಡ್ರಿ, ನಾವು ಗ್ಯಾರಂಟಿ ಕೊಟ್ಟಿವಿ 2,000 ತಿಂಗಳ ಮತ್ತೇನೋ ಗ್ಯಾರಂಟಿಗಳು ಬಸ್ ಫ್ರೀ ಕೊಟ್ಟದ್ದು ಹೆಣ್ಮಕ್ಳಿಗೆ ಅಂತ ಹೇಳ್ಬೋದು ಅಲ್ಲಿ ಹೇಳ್ತಾರೆ. ಅದು ನಮ್ಮ ಟ್ಯಾಕ್ಸ್ನಾಗಿಂದನೇ ಅದು ಟ್ಯಾಕ್ಸ್, ನಮ್ಮ ಟ್ಯಾಕ್ಸಿಂದ ಅದ್ರ ಬಿಡುವುದು ಆ ಎಲ್ಲ ನೆಲೆಗಟ್ಟಿನಲ್ಲೇ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಟ್ಯಾಕ್ಸ್ ಏನು ದುಡ್ಡಿರೋದು ಆ ಎಲ್ಲ ನೆಲೆಗಟ್ಟಿನಲ್ಲೇ ನಾವು ಮತ್ತೊಮ್ಮೆ ವಿಚಾರ ಮಾಡ್ಬೇಕಾಗಿದ್ದನ್ನೆಲ್ಲ. ಇದು ಸರಿನಾ ನಾವು ಈ ರೀತಿ ಹೋಗುವಂಥದ್ದು ಅಂತೇಳಿ, ಈಗ ನಾವು ತೊಗೊಂಡಂಥ ಡಿಸಿಷನ್ ಸರಿನಾ? ಅದಕ್ಕಾಗಿ ಕಬ್ಬಿನ ರೇಟ್ಗೆ ಬಿಡೋದ್ರಗಿಂತಲೂ ಕಬ್ಬು ಬೆಳೆದು ಬಿಟ್ಟರೆ ನಿಮಗೇನು ಮತ್ತೆ ಬೇರೆ ಹಾದಿಗಳೈತೆ ಹುಡುಕೋದು ಉತ್ತಮ. ಬೇರೆ ಬೆಳೆಗಳನ್ನು ಇವತ್ತು ಎಣ್ಣೆ ಕಾಳುಗಳನ್ನು ಬೆಳಿಬೋದು, ಹತ್ತಿ ಬೆಳಿಬೋದು, ಇನ್ನುಳಿದ ಬೆಳೆಗಳನ್ನು ಬೆಳಿಬೋದು. ನಮ್ಮಲ್ಲಿ ಅನೇಕ ಬೆಳೆಗಳು ರಾಗಿ, ಭತ್ತ ಏನೋ ಸಾಕಷ್ಟು ಅಂತ ಬೆಳೀತಾರೆ, ಇಲ್ಲ ಅಂತಲ್ಲ. ಇನ್ನೂ ಅಷ್ಟು ಬೆಳೆದ್ರೆ ಜಗತ್ತಿಗೆ ಆಹಾರ ಒದಗಿಸುವಂಥದ್ದು, ಎಣ್ಣೆ ಒದಗಿಸುವಂಥ ಒಂದು ದೊಡ್ಡ ಏನಪ್ಪ ಅಂದ್ರೆ ಬೌಲ್ ಪಾತ್ರೆ ಇದಾಗುವ ಸಾಧ್ಯತೆಗಳಿದ್ದಾವೆ. ಈ ದಿಶೆಯಲ್ಲೆಲ್ಲ ವಿಚಾರ ಮಾಡಲಿ ಅನ್ನುವಂಥದ್ದು. ಆದರೆ ಅದೇ ಕಾಲಕ್ಕೆ ಸರ್ಕಾರ ಸಹಿತ ಎಚ್ಚರಗೊಂಡ ಮಿನಿಮಮ್ 4,000 3,500 ಅಲ್ಲ. ರೈತರ ಪಾಪ ಗೊತ್ತಿಲ್ಲ, ಲೆಕ್ಕ ಮಾಡಿಲ್ಲ ಅವ್ರು ಸರಿಯಾಗಿ ಮಾಡ್ಲಿಕ್ಕೆ ಬರ್ತಾಯಿಲ್ಲ. ದೊಡ್ಡ ಗುಣ ಅವ್ರದ್ದು ಬರ್ತಾಯಿಲ್ಲ. ದೊಡ್ಡ ಇಷ್ಟರ ಕೊಡ್ಲಪ್ಪ ಮಾರ ನಾವು ಬದುಕ್ತೀವಿ ಹೇಗಾದ್ರು ಅಂತೇಳಿ. ಯಾಕಂದರೆ ಒಂದು ಯಾವುದೋ ಒಂದು ಬೆಳೆ ಬರ್ತದೆ, ಊಟ ಮಾಡ್ಕೊಂಡು ಬದುಕೊಂಡು ಹೋಗ್ತಾರೆ. ಅದು ಮತ್ತೇನಿಲ್ಲ. ಇದನ್ನು ಕಂಟ್ರೋಲ್ ಮಾಡ್ಬೇಕಾಗಿದ್ದು ಇವತ್ತಿನ ಸರ್ಕಾರದ ಕರ್ತವ್ಯ. ಇವತ್ತು DC ಇರ್ಬೋದು, ಮತ್ತೆ ಇರ್ಬೋದು. ಅವ್ರು ಕೇವಲ ಇವತ್ತು ಯಾರಪ್ಪ ಅಂದ್ರೆ ಅವರ ಶುಗಲಾಭಿಪರ ಅಂತ ಹೇಳ್ತಾ ಈ ದಿಶೆಯಲ್ಲಿ ಒಂದಿಷ್ಟು ಪರಿಹಾರಗಳು ಹುಡುಕಕ್ಕೆ ಸಾಧ್ಯ ಅದ, ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದು ಇವತ್ತಿನ ಪರಿಸ್ಥಿತಿ. ಅವರು 3,500 ಮಾಡಂತ ಹೇಳ್ತಾ ಇದ್ದಾರೆ, ಮಾಡ್ತಾರೆ ಇಲ್ಲ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾ ಈ ದಿಶೆಯಲ್ಲಿ ಮತ್ತಷ್ಟು ರೈತ ಚಿಂತನೆ ಮಾಡಿ ಹೊಸ ಹೋರಾಟ ಶುರು ಮಾಡಿ, ಹೋರಾಟಕ್ಕಿಂತ ಹೆಚ್ಚಿಗೆ ಕಬ್ಬು ಬೆಳೆದ್ರೆ ಅಥವಾ ಯಾವ ಬೆಳೆ ಬೆಳೆದ್ರೆ ಯೋಗ್ಯ. ಸರ್ಕಾರ ಇದೇ ಕಾರ್ಯಕ್ರಮ ಮತ್ತೆ ಹೇಳ್ತಾ ಇದ್ದೀನಿ. ಮತ್ತು ಇವತ್ತು ನಮ್ಮ ಸಂಘ ಸಂಸ್ಥೆಗಳು ಸಹಿತ ಈ ದಿಶೆಯಲ್ಲಿ ಗೋಡೌನ್ಗಳು ಬದುಕಿಸೋ ದಿಶೆಯಲ್ಲ, ಜೊತೆಗೆ ಅವ್ರು ಮಾರ್ಕೆಟ್ ಮಾಡೋ ದಿಶೆಯಲ್ಲಿ ಯೋಚನೆ ಮಾಡಿ ಅಂತ ಮತ್ತೆ ಒತ್ತಿ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಟ್ಟು. 16 ನ್ಯೂಸ್ ಸತ್ಯದ ಕೈಗಿನಲ್ಲಿ ವಂದನೆಗಳು.